ನಂಗೆ ಗೊತ್ತು ತುಂಬಾ ಜನ ಈ ಡ್ರಾಪ್ ಶಿಪ್ಪಿಂಗ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಿರ್ತೀರಾ ಅಂತ. So ಅದಕ್ಕೆ ನಿಮಗೆ ಇಂಚಾಗಿ ತಿಳಿಸೋಕೆ ಅಂತ ಈ ವಿಡಿಯೋ ಮಾಡಿದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಿಮಗೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಇದ್ರಲ್ಲಿ ಬಂದ್ಬಿಟ್ಟು ನೀವು ಸೆಲ್ಲರ್ ಆಗಿರ್ತೀರಾ, ಆದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇರಲ್ಲ, ಜಸ್ಟ್ ನಿಮ್ಮ ಹತ್ರ ಸ್ಟೋರ್ ಮಾತ್ರ ಇರುತ್ತೆ. ಅಂದ್ರೆ ನಿಮ್ದು ಶಾಪಿಫೈ ಅಲ್ಲಿ ಆನ್ಲೈನ್ ಸ್ಟೋರ್ ಇರುತ್ತೆ, ಆ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ವಿಸಿಬಿಲಿಟಿ ಫೋಟೋ ಮಾತ್ರ ಇರುತ್ತೆ. ನಿಮ್ ಕೆಲಸ ಬಂದು ನಿಮ್ ಸ್ಟೋರ್ ನ ಪ್ರಮೋಟ್ ಮಾಡೋದು. ಯಾರಾದ್ರೂ ನಿಮ್ ಸ್ಟೋರ್ ಗೆ ವಿಸಿಟ್ ಕೊಟ್ಟು ಅದರಲ್ಲಿರೋ ಒಂದು ಪ್ರಾಡಕ್ಟ್ ನ ಬೈ ಮಾಡಿದಾಗ ಆ ಸ್ಟೋರ್ ಇಂದ ಸಪ್ಲೈಯರ್ ಗೆ ಡೈರೆಕ್ಟ್ ಲಿಂಕ್ ಇರುತ್ತೆ ಮತ್ತು ಸಪ್ಲೈಯರ್ ಹತ್ರ ಆ ಪ್ರಾಡಕ್ಟ್ ಇರುತ್ತೆ. ಸಪ್ಲೈಯರ್ ಬಂದ್ಬಿಟ್ಟು ಆ ಪ್ರಾಡಕ್ಟ್ ನ ಕಸ್ಟಮರ್ ತಲುಪಿಸ್ತಾನೆ. ಅವಾಗ ಸಪ್ಲೈಯರ್ ಆ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಅವಾಗ ಆ ಸಪ್ಲೈಯರ್ ಆ ಪ್ರಾಡಕ್ಟ್ ಇಂದ ನಿಮಗೆ ಸೆಲ್ ಮಾರ್ಜಿನ್ ನ ಕೊಡ್ತಾನೆ. ಸೊ ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ನ ಸೆಲ್ ಮಾಡ್ತಿದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇದರಲ್ಲಿ ನಿಮ್ಮ ಶಾಪಿಫೈ ಸ್ಟೋರ್ ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಅಂದ್ರೆ ಚೆನ್ನಾಗಿರೋ ಪ್ರಾಡಕ್ಟ್ ನ, ಟ್ರೆಂಡಿಂಗ್ ಅಲ್ಲಿರೋ ಪ್ರಾಡಕ್ಟ್ ನ ಮತ್ತು ಜನಗಳಿಗೆ ಬೇಕಾಗಿರೋ ಪ್ರಾಡಕ್ಟ್ ನ ನೀವು ಸಪ್ಲೈಯರ್ ಇಂದ ಹುಡುಕಿ ಪ್ರಮೋಟ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಿಮಗೆ ಒಂದು 30% ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ಅಂದ್ರೆ ಶಾಪಿಫೈ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಸ್ಟೋರ್ ನ ಬಿಲ್ಡ್ ಮಾಡೋದು ಮತ್ತು ಆ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ನ ಆಡ್ ಮಾಡ್ಕೊಂಡು ಮತ್ತು ಆ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ಸೆಲ್ ಮಾಡೋದು. ಸೊ ಇವಾಗ ನಿಮ್ಗೆ ಡೌಟ್ ಇರುತ್ತೆ, ನಾ ಸಪ್ಲೈಯರ್ಸ್ ನ ಎಲ್ಲಿ ಹುಡುಕೋದು ಅಂತ. ಅದಕ್ಕೆ ಇಂಡಿಯಾ ಮಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿರೋ ಎಲ್ಲ ಸಪ್ಲೈಯರ್ಸ್ ನಿಮಗೆ ಸಿಗ್ತಾರೆ ಮತ್ತು ಮೀಶೋ ಅಪ್ಲಿಕೇಶನ್ ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡಬಹುದು. ಮತ್ತು ಲೋಗೋಗೋಸ್ಕರ ನೀವು ಕ್ಯಾನ್ವಾ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಸ್ಟೋರ್ ಮಾಡಬೇಕು ಅಂತ ಗೊತ್ತಾಯ್ತು, ಮತ್ತೆ ಸಪ್ಲೈಯರ್ ಗೊತ್ತಾಯ್ತು. ಇವಾಗ ಮಾರ್ಕೆಟಿಂಗ್ ಅಲ್ಲಿ ಮಾಡಬೇಕು ಅಂತ ನಿಮ್ಗೆ ಡೌಟ್ ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಮಾರ್ಕೆಟಿಂಗ್ ಮಾಡ್ಕೋಬಹುದು ಮತ್ತು ಫೇಸ್ಬುಕ್ ಆಡ್ಸ್, ವಾಟ್ಸ್ಆಪ್ ಮಾರ್ಕೆಟಿಂಗ್, ಈ ತರ ನಿಮ್ಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ತುಂಬಾನೇ ಸಿಗುತ್ತೆ. ಅಂದ್ರೆ ಇದರಲ್ಲಿ ನಿಮ್ಗೆ ಬೇರೆಯವರ ಪ್ರಾಡಕ್ಟ್ ನ ಜಸ್ಟ್ ಸೆಲ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀರಾ, ಅದಕ್ಕೆ ಅವ್ರ ಮಾರ್ಜಿನ್ ಲೆಕ್ಕದಲ್ಲಿ ನಿಮ್ಗೆ ಅಮೌಂಟ್ ನ ಕೊಡ್ತಿರ್ತಾರೆ. ಸೊ ಇದನ್ನ ನಿಮಗೆ ವಿಡಿಯೋದಲ್ಲಿ 30 to 40% ಮಾತ್ರ ಅರ್ಥ ಮಾಡಿಸಬಹುದು. ಯಾವಾಗ ನೀವು ಇದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ ಅವಾಗ ನಿಮಗೆ ಮಿಕ್ಕಿದ 60% ಅರ್ಥ ಆಗುತ್ತೆ. ಸೊ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಬಿಸ್ನೆಸ್ ಅಂತ ಮೆಸೇಜ್ ಮಾಡಿ. ನಾನೊಂದು ಕ್ಲಾತಿಂಗ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೀನಿ, ಆ ಗ್ರೂಪ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿರೋ ಪ್ರಾಡಕ್ಟ್ ಗಳನ್ನ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಆದ್ರೂ ಹಾಕಿ ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಾದ್ರೂ ಹಾಕಿ ಅಥವಾ ನಿಮ್ಗೆ ರೀಲ್ಸ್ ಮಾಡಕ್ ಬರ್ತಿದ್ರೆ ಅದ್ರ ಮೇಲೆ ರೀಲ್ಸ್ ಮಾಡಬಹುದು. ಅವಾಗ ಬೈಯರ್ಸ್ ಆ ಪ್ರಾಡಕ್ಟ್ ಬೇಕಂತ ನಿಮ್ಗೆ ಮೆಸೇಜ್ ಮಾಡ್ತಾರೆ. ನೀವು ಆ ಬೈಯರ್ ಡೀಟೇಲ್ಸ್ ನಂಗೆ ಕಳಿಸಿದ್ರೆ ಸಾಕು, ಅವ್ರು ಕೇಳಿರೋ ಪ್ರಾಡಕ್ಟ್ ಅನ್ನ ನಾನು ಅವ್ರಿಗೆ ಕಳಿಸ್ತೀನಿ. ಆ ಒಂದು ಪ್ರಾಡಕ್ಟ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ. ಸೊ ನಾನು ಇವಾಗ ಹೇಳ್ತಿರೋದು ಬಂದು ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಸೊ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡು ನೆಕ್ಸ್ಟ್ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಶಾಪಿಫೈ ಅಲ್ಲಿ ಸ್ಟೋರ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ 3,000 ಕೊಡಬೇಕಾಗುತ್ತೆ. ಮತ್ತೆ ಆಡ್ಸ್ ಮಾಡಿ ಪ್ರಮೋಟ್ ಮಾಡ್ತೀನಿ ಅಂದ್ರೆ ಅದಕ್ಕೂ ದುಡ್ಡು ಕೊಡಬೇಕಾಗುತ್ತೆ. ಸೊ ಫಸ್ಟ್ ಗ್ರೂಪ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ನ ಕಲ್ಕೊಳ್ಳಿ. ಸೊ ಅದಾದ್ಮೇಲೆ ನೀವು ಯಾರ್ ಪ್ರಾಡಕ್ಟ್ ಆದ್ರೂ ಮಾರಬಹುದು. ಒನ್ಸ್ ಈ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅರ್ಥ ಆದ್ಮೇಲೆ. ಸೊ ಇದೇ ತರ ಬಿಸ್ನೆಸ್ ಐಡಿಯಾಗಳಿಗೆ ಈ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.